ಸಾಯಿಬಾಬಾ ಮಂದಿರ ಈಗ ತಾನೇ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ತುಂಬ ದಿನದಿಂದ ವಿಡಿಯೋ ಹಾಕಿಲ್ಲ, ಅದಕ್ಕೋಸ್ಕರನೇ ಈ ವಿಡಿಯೋ. ಆ್ಯಕ್ಚುಲಿ ಇವತ್ತು ವಿಡಿಯೋ ಮಾಡ್ತೀನೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆ, ಬಟ್ ಫೈನಲಿ ಮಾಡೋಣ ಅಂತ ಡಿಸೈಡ್ ಮಾಡಿ ವಿಡಿಯೋ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ತುಮಕೂರಿಗೆ ಹೋಗಿದ್ದೆ. ನಂದು ಹೊಸ ಬೈಕಲ್ಲಿ ಇದೇ ಬೈಕಲ್ಲೇ ಒಂದು ಲಾಂಗ್ ರೈಡ್ ಹೋಗೋಣ ಅಂತ ಹೊರಟಿದ್ದೀನಿ. ಮುಂದೆ ಹಿರಿಯೂರು ಟೋಲಲ್ಲಿ ಒಂದು ಸಾಯಿಬಾಬಾ ಮಂದಿರ ಟೆಂಪಲ್ನ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ. ಈ ಕಡೆಯಿಂದ ಹೋಗ್ತಾ ನಾನು ನೋಡಿದ್ದೆ, ಆ ಕಡೆಯಿಂದ ಬರ್ತಾ ಅದನ್ನು ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನಿಮಗೆ ಸಾಯಿಬಾಬಾ ಟೆಂಪಲ್ನ ನಾನು ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ. ನೆಕ್ಸ್ಟ್ ಬನ್ನಿ ಸಿಗೋಣ ಮುಂದೆ. ಸ್ನೇಹಿತರೆ ಇಲ್ಲೇನು ನೋಡ್ತಾ ಇದ್ದೀರಾ, ಬೆಂಗಳೂರು ಪುಣೆ ಹೈವೇನಲ್ಲಿ ಹಿರಿಯೂರಿಂದ ಮುಂದೆ ಬರ್ತಾ ಒಂದು ಹೈವೇ ಪಕ್ಕ, ಟೋಲ್ ಪಕ್ಕ ಸಾಯಿಬಾಬಾ ಮಂದಿರ ಈಗ ತಾನೇ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಬನ್ನಿ ಒಳಗೋಗಿ ನೋಡ್ಕೊಂಬರೋಣ ಹೇಗಿದೆ ದೇವಸ್ಥಾನ ಅಂತ. ಸ್ನೇಹಿತರೆ, ತಮ್ನಿಲಲ್ಲಿ ನೋಡಿದ್ದೀರ ನೀವು, ಟೈಟ್ಲ್ ಏನಂತ ಹಾಕಿದ್ದೀನಿ ಅಂದರೆ 110cc ಅಂದರೆ ಬಜಾಜ್ CT100 110cc ಲಾಂಗ್ ಡ್ರೈವ್ ಮಾಡ್ಬೋದಾ ಅನ್ನೋರಿಗೆ ಈ ವಿಡಿಯೋ. ನಿಜವಾಗ್ಲೂ ನಾನು ಕೇಳಿದ್ರೆ ಹೇಳ್ತೀನಿ, ನಿಜವಾಗ್ಲೂ ಲಾಂಗ್ ಡ್ರೈವ್ ಮಾಡ್ಬೋದು. ಬಜಾಜ್ 110cc ಇದೇನು ಈ ಬೈಕ್ ಏನು ನೋಡ್ತಾ ಇದ್ದೀರಾ, ಈ ಬೈಕಲ್ಲೇ ನಾನು 340 ಕಿಲೋಮೀಟ್ರು ಒಂದು ದಿನದಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ.
ಯಾವುದೇ ಥರದ್ದು ಪೇನ್ ಇಲ್ಲ. ಈ ಕೆಲವರು ಹೇಳ್ತಾರೆ ಲಾಂಗ್ ಡ್ರೈವ್ ಹೋದರೆ ಸೊಂಟ ನೋವು ಬರುತ್ತೆ, ಅದು ಇದು ಬೆನ್ನು ನೋವು ಬರುತ್ತೆ ಅಂತ. ಬಟ್ ಯಾವುದೇ ಥರದ್ದು ನನಗೇನು ಅನಿಸಿಲ್ಲ ಇಲ್ಲಿ ತನಕ. ಇನ್ನೂ ದಾವಣಗೆರೆ 70 ಕಿಲೋಮೀಟ್ರ್ ಇದೆ. ಇನ್ನು ಬೆಳಗ್ಗೆ ಬಿಡಬೇಕಾದ್ರೆ ಯಾವ ಉತ್ಸಾಹದಲ್ಲಿದ್ದನೋ ಅದೇ ಉತ್ಸಾಹದಲ್ಲಿದ್ದೀನಿ. ಎಲ್ಲ ಗಟ್ಟಿ ಇದ್ದರೆ ಲಾಂಗ್ ಡ್ರೈವ್ ಮಾಡ್ಬೋದು. ಬಟ್ ಈ ಬೈಕ್ನ ನಾನು ನಿಜವಾಗ್ಲೂ ಲಾಂಗ್ ಡ್ರೈವ್ ಮಾಡೋರಿಗೆ, ಕಡಿಮೆ ಬಡ್ಜೆಟಲ್ಲಿ ಲಾಂಗ್ ಡ್ರೈವ್ ಮಾಡ್ತೀನಿ ಅಂದವರಿಗೆ ಪ್ರಿಫರ್ ಮಾಡ್ತೀನಿ ನಾನು. ಈ ಬೈಕ್ನ ಕಣ್ಣು ಮುಚ್ಕೊಂಡು ತೊಗೊಳ್ರಿ. ಟೈಮ್ ಬಂದು 5:45 ಆಗಿದೆ. ಇನ್ನೂ 1 ಅವರ್ ಬೇಕಾಗುತ್ತೆ ನಾನು ದಾವಣಗೆರೆ ರೀಚ್ ಆಗೋದಕ್ಕೆ. ಬನ್ನಿ, ನೆಕ್ಸ್ಟ್ ದಾವಣಗೆರೆಯಲ್ಲಿ ಸಿಗೋಣ. ಸ್ನೇಹಿತರೆ, ಫೈನಲಿ ದಾವಣಗೆರೆ ಇನ್ನು 27 ಕಿಲೋಮೀಟ್ರ್ ಇದೆ. ಇನ್ನೇನು ಹತ್ತತ್ರ ರೀಚ್ ಆಗಿದ್ದೀನಿ. ಒಂದ್ಸಲ ಸನ್ಸೆಟ್ ತೋರಿಸ್ತೀನಿ, ಬ್ಯೂಟಿಫುಲ್ ಇದೆ. $9 ಲಕ್ಷ ಇದ್ರೆ ಯಾವ್ದಾದ್ರು ಡೆವಲಪ್ ಆಗ್ತಿರೋ ಏರಿಯಾದಲ್ಲಿ ಒಂದು 20-30 ಸೈಡ್ ತಗೊಂಡು ಇನ್ನೊಂದು 22 ವರ್ಷ ಆದ್ಮೇಲೆ ನನ್ನ ಮಗಳು ಮದುವೆಗೆ ಅದನ್ನ ಡೌರಿ ಹಾಕೊಟ್ಟು ಅದನ್ನ ನನ್ನ ಮಗಳು ನಾನ್ ಸಾಯೋ ತನಕ ಇಟ್ಕೊಂಡು ನಾನ್ ಸತ್ ಮೇಲೂ ನನ್ನ ನೆನಪಲ್ಲಿ ಇಟ್ಕೊಂಡು ಅದನ್ನ ಅವ್ರ ಮಕ್ಳಿಗೆ ಕೊಟ್ಟು ಹಿಂಗೆ ಸೈಕಲ್ ಪಾಸ್ ಆಗ್ತಿರ್ತಾ ಇದ್ರು. 9 ಲಕ್ಷ ಏನಿರುತ್ತೆ 90 ಕೋಟಿ ಆಗಿದ್ರು ಅದು ಯಾರ ಕೈಗೂ ಸೇರಲ್ಲ. ಆದ್ರೆ ಕೆಲವೊಂದಷ್ಟು ಜನ ಹುಚ್ಚರು 9 ಲಕ್ಷ ಸಿಗೋದೇ ಹೆಚ್ಚು ಗುರು. ಈ ಕಾಲದಲ್ಲಿ ಇರೋದೊಂದು ಲೈಫ್ ನಡಿ ಎಂಜಾಯ್ ಮಾಡ್ಬಿಡೋಣ ಅಂತಾರೆ. ಅಂತ ಹುಚ್ಚರನ್ನೆಲ್ಲ ನಾವು ಬೈಕರ್ಸ್ ಅಂತ ಕರಿತೀವಿ. ಬೈಕರ್ಸ್ ಹತ್ರ ಬಂದು ನೀವು ಇಷ್ಟೊಂದು ದುಡ್ಡು ಕೊಡಿದ್ರೆ ಒಂದು ಕಾರ್ ಬರ್ತಾ ಇತ್ತು, ಒಂದು ಮನೆ ಬರ್ತಾ ಇತ್ತು, ಒಂದು ಸಂಸಾರ ನಡೆಸಬಹುದಿತ್ತು, ಯಾಕಪ್ಪ ಈ ಗಾಡಿ ತಗೊಂಡೆ ಅಂತೆಲ್ಲ ಪ್ರಶ್ನೆ ಮಾಡಬೇಡಿ. ಏನಕ್ಕೆ ಅಂದ್ರೆ ನಮ್ಮ ಹತ್ರ ಎಲ್ಲ ಅದಕ್ಕೆ ಉತ್ತರ ಇಲ್ಲ. ಉತ್ತರ ಇದ್ರೂ ನಿಮ್ಗದು ಅರ್ಥ ಆಗಲ್ಲ.